ಸೋಮವಾರದಿಂದ ಜಾತಿ ಗಣತಿ ಆರಂಭ. ದಾಖಲೆಗಳು ನಿಮ್ಮ ಬಳಿ ಇರಲಿ. ನಿರೀಕ್ಷೆಯಂತೆ ಸೆಪ್ಟೆಂಬರ್ 22ರಿಂದ ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಗಣತಿ 2025 ಆರಂಭವಾಗುತ್ತಿದೆ. ಈ ಸಮೀಕ್ಷೆಯು ಅಕ್ಟೋಬರ್ 7ರವರೆಗೆ ನಡೆಯಲಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡಿದೆ. ಈಗಾಗಲೇ ಆಯೋಗದ ಸಿಬ್ಬಂದಿ ರಾಜ್ಯದ ಪ್ರತಿ ಮನೆಗೆ ಸ್ಟಿಕ್ಕರ್ ಅಂಟಿಸಿದ್ದು, ಸೋಮವಾರದಿಂದ ಸಮೀಕ್ಷೆ ನಡೆಯಲಿದೆ. ಸಮೀಕ್ಷೆ ಸಂದರ್ಭದಲ್ಲಿ ಅಗತ್ಯ ದಾಖಲೆಗಳ ಜೊತೆಗೆ ಸೂಕ್ತ ಮಾಹಿತಿ ಒದಗಿಸಿ ಸಹಕರಿಸಲು ಆಯೋಗ ಮನವಿ ಮಾಡಿಕೊಂಡಿದೆ. ಹಿಂದುಳಿದ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಪ್ರಾರಂಭ ಆಗೈತಿ. ಎಲ್ಲರೂ ಅವರವರ ಸಮಾಜದ ಎಲ್ಲ ಗುರು ಹಿರಿಯರು, ಆಮೇಲೆ ಇದರಲ್ಲಿ ಇರ್ತಕ್ಕಂಥ ಎಲ್ಲ ತಜ್ಞರು ಅವರವರ ಸಮಾಜದ ಯಾವ ರೀತಿ ಈ ಸಮೀಕ್ಷೆಯಲ್ಲಿ ಏನೋ ಸರ್ಕಾರದ ಸಮೀಕ್ಷೆ 60 ಮಾಹಿತಿಯನ್ನು ಕೇಳಿದ್ದಾರೆ. ಎಲ್ಲರೂ ಅವರವ್ರ ಸಮಾಜದವರು ಅವರವ್ರ ಸಮಾಜಕ್ಕೆ ಡೈರೆಕ್ಷನ್ ಅನ್ನು ಕೊಟ್ಟು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ನಮ್ಮ ಸಮಾಜದ ಇದರಲ್ಲಿ ನಮ್ಮ ಸಮಾಜದ ಬಹಳಷ್ಟು ಬಾಂಧವರು ಕನ್ಫ್ಯೂಷಲ್ಲಿ ಯಾರು ಇರಬಾರ್ದು. ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಎಲ್ಲರೂ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಕೂಡ ಇಲ್ಲಿ ನಾಳೆ ಯಾರು ನಿಮ್ಮ ಮನೆಯ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಕ್ಕೆ ಬರ್ತಾರೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಆ 60 ಮಾಹಿತಿಯನ್ನು ಪಡೆಯಲು ಯಾರು ಮನೆಗೆ ಬರ್ತಾರಲ್ಲ ಅವರನ್ನ ಅತಿ ಗೌರವದಿಂದ ಅವ್ರನ್ನ ಕುಂದಿರಿಸಿ ಅವರಿಗೆ ನಿಮ್ಮ ಪ್ರತಿಯೊಂದನ್ನು ತಮ್ಮ ಹತ್ರ ಏನೋ ಮಾಹಿತಿ ಇದೆ, ಅವ್ರು ಏನು ಮಾಹಿತಿಯನ್ನು ಕೇಳಿದ್ದಾರೆ ಸಂಪೂರ್ಣವಾಗಿ ಅವ್ರಿಗೆ ಕೊಟ್ಟು, ಮತ್ತೆ ಬಿಟ್ಟು 2 ಸಾರಿ ನಿಮ್ಮ ಹೆಸರುಗಳನ್ನು ಅವರು ಸರಿಯಾಗಿ ತುಂಬಿದಾರೋ ಇಲ್ಲೋ, ನಿಮ್ಮ ಹೆಸರು ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ಸರಿಯಾಗಿ ತುಂಬಿದಾರೋ ಇಲ್ಲೋ, ಕನ್ನಡದಲ್ಲಿ ದೀರ್ಘ ಒತ್ತು ಇವೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೋ ಇಲ್ಲೋ ಅದನ್ನು ಕೂಡ ನೀವು ನೋಡಬೇಕು. ಅದರ ಜೊತೆಗೆ ಮಕ್ಕಳದ ಸರಿಯಾಗಿ ಹೆಸರುಗಳು ತುಂಬಿದಾರೋ ಇಲ್ಲೋ ನೋಡಬೇಕು. ಆಮೇಲೆ ಆಧಾರ್ ಕಾರ್ಡ್ಗಳನ್ನು, ವೋಟರ್ ID-ಯನ್ನು, ರೇಷನ್ ಕಾರ್ಡನ್ನು ಕೊಡಬೇಕು. ಅದರ ಜೊತೆಗೆ ನೀವು ಈಗಾಗಲೇ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನಾದ್ರು ಪಡೆದಿದ್ರೆ ಅದನ್ನು ಕೂಡ ನೀವು ಪಡೆದಿದ್ದೀವಿ ಅಂತೇಳಿ ನಮೂದಿಸ್ರಿ ಅದರೊಳಗೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಏನೈತೆ ಅಂತಂದ್ರೆ, ನಮ್ಮ ಈ ರಿಲಿಜನ್ ಕಾಲಮಲ್ಲಿ ಇಸ್ಲಾಂ ಬರಬೇಕು, ಕಾಸ್ಟ್ ಕಾಲಮಲ್ಲಿ ಮುಸ್ಲಿಂ ಬರಬೇಕು, ಸಬ್ ಕಾಸ್ಟಲ್ಲಿ ನಮ್ಮ ಒಟ್ಟು ಈ ಏನೊಂದು ಮುಸ್ಲಿಂ ಸಮಾಜದಲ್ಲಿ ಬರ್ತಕ್ಕಂಥ ಸಬ್ ಕ್ಯಾಟಗರೀಸ್ 111 ಸಬ್ ಕ್ಯಾಟಗರೀಸ್ ಇದ್ದಾವೆ. 111 ಸಬ್ ಕ್ಯಾಟಗರಿಯಲ್ಲಿ 17 ಕ್ಯಾಟಗರಿ 1 ನಲ್ಲಿ ಐತಿ, ಸಬ್ ಕಾಸ್ಟ್ ಇದು. ಅದಾದ್ಮೇಲೆ 2A 19 ಕ್ಯಾಟಗರಿ ಇದೆ. 2A 19 ಅದು ಏನೈತಲ್ಲ, ನೀವು ಈಗಾಗಲೇ ಆ ಕ್ಯಾಟಗರಿ ಒಳಗೆ ಇದ್ದವರು ಅದನ್ನು ನೀವು ಕೋಡ್ ಕೊಟ್ಟಿದ್ದಾರೆ. ನಿಮ್ಮ ಮನೆಗೆ ಯಾರು ಬರ್ತಾರಲ್ಲ ಕರೆಕ್ಟಾಗಿ ಅವ್ರಿಗೆ ಹೇಳಿದ್ರಂದ್ರೆ ಅವರು ಕೋಡನ್ನು ಕೊಡ್ತಾರೆ. ಅವರು ಬಂದ ಮೇಲೆ ನಿಮ್ಗೇನಾದ್ರು ಹೇಳಲಿಕ್ಕೆ ತೊಂದರೆ ಆಕೈತಿ, ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡಬೇಕಂತ ಏನಾರು ಇತ್ತಂದ್ರೆ ನಿಮ್ಮ ಮನೆಯ ಹಿರಿಯ ಸದಸ್ಯರು ಇದೇನು 7 ಫಾರ್ಮ್ಗಳು ಬಂದಿದ್ದಾವೆ. ಈಗಾಗಲೇ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಅಪ್ಲೋಡ್ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಇಲಾಖೆಯವರು ಕೂಡ ಇದನ್ನು ಮಾಡಿದ್ದಾರೆ. ಇದು 7 ಪುಟ ಇದೆ. 7 ಪುಟ ನೀವು ಮನೆಯಲ್ಲಿ ಕೂತ್ಕೊಂಡು ಯಾರು ವಿದ್ಯಾವಂತರಿದ್ದೀರಿ ಇದರೊಳಗೆ ಸಂಪೂರ್ಣ ಮಾಹಿತಿಯನ್ನು ತುಂಬಬೇಕು. ಮತ್ತು ನಿಮ್ಮ ಈಗಾಗಲೇ KV ಅವರು ನಿಮ್ಮ ಮನೆ ಮೇಲೆ ಸ್ಟಿಕರನ್ನು ಅಂಟಿಸಿದ್ದಾರೆ. ಆ ಸ್ಟಿಕರ್ ದಯವಿಟ್ಟು ಯಾರು ಕಿತ್ತು ಒಗಿಬೇಡ್ರಿ. ಅದರಲ್ಲೇನೆ ನಿಮ್ಮ ಅನುಸೂಚಿಯ ಕ್ರಮ ಸಂಖ್ಯೆ ಇದೆ, ಅನುಸೂಚಿ ಕ್ರಮ ಸಂಖ್ಯೆಯನ್ನು ಈ ಫಾರ್ಮಲ್ಲಿ ಇಲ್ಲಿ ತುಂಬ್ತಾರೆ. ದಯವಿಟ್ಟು ಆ ಸ್ಟಿಕರನ್ನು ಯಾರು ತೆಗೆದು ಬಿಸಾಕಬೇಡ್ರಿ. ಅದಾದಮೇಲೆ ನಾವು ಈಗ ಶಹರದಲ್ಲಿ ಈಗಾಗಲೇ ನಾವು 10 ರಿಂದ 12 ಜನರದ್ದು ಟೀಮು ಈಗಾಗಲೇ ನಾವು ರೆಡಿ ಮಾಡಿದ್ದೀವಿ. ನಾಳೆ ಹೆಚ್ಚು ಕಡಿಮೆ ನಾಳೆ ಸಾಯಂಕಾಲವರೆಗೂ ಆ ಎಲ್ಲ ಹುಡುಗರ ಹೆಸರುಗಳು, ಆ ಫೋನ್ ನಂಬರ್ಸ್ಗಳು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ತಾಲೂಕಿನಲ್ಲಿ ಹಾಗೂ ಶಹರಲ್ಲಿ ಅವರ ಹೆಸರುಗಳನ್ನು ನಾವು ನಿಮ್ಮ ಮುಂದೆ ಹೇಳ್ತೀವಿ. ಅಂದರೆ ನಿಮಗೆ ತುಂಬಕ್ಕೆ ಅಥವಾ ಮಾಹಿತಿಗಳನ್ನು ಇದನ್ನು ಹೆಂಗೆ ಪಡ್ಕೋಬೇಕನ್ನೋದು ತಮಗೆ ಏನಾದರೂ ಗೊಂದಲ ಆತಂತಂದ್ರೆ ನಮ್ಮ ಹುಡುಗರಿಗೆ ನೀವು ಕಾಲ್ ಮಾಡಿದ್ರೆ ನಿಮ್ಮ ಮನೆಗೆ ಬಂದು
ತುಂಬಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡೋಕ್ಕೆ ನಾವು ಈಗಾಗಲೇ ಒಂದು ಪ್ರಾರಂಭ ಮಾಡೋಕ್ಕೆ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ. ಅದನ್ನು ನಾಳೆ ಸಾಯಂಕಾಲ ಆ ಎಲ್ಲ ಹುಡುಗರ ಹೆಸರುಗಳು ಮತ್ತು ಫೋನ್ ನಂಬರ್ಗಳು ತಮ್ಮಲ್ಲಿಗೆ ಮುಟ್ಟುವಾಗೆ ನಾವು ಮಾಡ್ತೀವಿ ಸರ್.